ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಚೀಫ್ ಆ್ಯಂಡ್ ಸ್ಯಾರಿ ಎಂಬ್ರಾಯ್ಡ್ರಿ ವರ್ಕು ಹಾಗೆ ಮಿರರ್ ವರ್ಕ್ ಇದೆ. ಇದಕ್ಕೆ ಈ ರೀತಿಯಾಗಿ ಸ್ಯಾರಿ ತೊಗೊಂಡಿದ್ದೀನಿ. ಇದಕ್ಕೆ ಬ್ಲೌಸ್ ಯಾವ್ದು ಬಂದಿದೆ ಅಂದರೆ ಈ ಕಲರ್ ಫ್ಲವರ್ ಇದೆ ಅಲ್ವಾ, ಈ ಕಲರ್ದು ಬ್ಲೌಸ್ ಬಂದಿದೆ. ಆದರೆ ಈಗ ಟ್ರೆಂಡಿಂಗ್ನಲ್ಲಿ ನಡೀತಾ ಇರೋದು ಈ ಸ್ಯಾರಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಚೀಫಾನ್ ಬಟ್ಟೆ ಇದು. ನೈಟ್ ಫಂಕ್ಷನಲ್ಲೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಮದುವೆಯಲ್ಲಿ ನೈಟ್ ಫಂಕ್ಷನ್ ಇರುತ್ತಲ್ವ, ಆವಾಗ ಈ ರೀತಿಯಾಗಿ ಸ್ಯಾರಿ ಉಟ್ಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಲುಕ್ಕು ಕೂಡ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಯೆಲ್ಲೋ ಕಲರ್ ಫ್ಲವರು ಹಾಗೆ ಗ್ರೀನ್ ಕಲರು ಫ್ಲವರ್ ಕೂಡ ಬಂದಿದೆ. ಇದು ಕ್ರೀಮ್ ಕಲರ್ ಸ್ಯಾರಿ. ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂದರೆ ಈ ರೀತಿ ಸ್ಯಾರಿ ಇರೋದಕ್ಕೆ ಬ್ಲೌಸು ಮತ್ತು ಫ್ರಂಟ್ ನೆಕ್ಕಿಗೆ ಮತ್ತು ಬ್ಯಾಕ್ ನೆಕ್ಕಿಗೆ ಬ್ಲೌಸ್ಗೆ ಡಿಸೈನ್ ಕೊಟ್ಟಿರ್ತಾರೆ. ಆದರೆ ನಾನು ಈ ರೀತಿ ಸ್ಯಾರಿ ತೊಗೊಂಡಿದ್ದೀನಲ್ವ, ಮಿರರ್ ವರ್ಕ್ ಇರೋದು, ಕೆಲವೊಂದು ಬ್ಲೌಸಿಗೆ ಬ್ಯಾಕ್ ನೆಕ್ಕಿಗಷ್ಟೇ ಡಿಸೈನ್ ಕೊಟ್ಟಿದ್ದಾರೆ. ನಾನು ತೊಗೊಂಡಿರೋ ಸ್ಯಾರಿಗೆ ಬ್ಲೌಸ್ ಬಂದುಬಿಟ್ಟು ಬ್ಯಾಕ್ ನೆಕ್ಕಿಗಷ್ಟೇ ಕೊಟ್ಟಿದ್ದಾರೆ, ಫ್ರಂಟ್ ನೆಕ್ಕಿಗೆ ಕೊಟ್ಟಿಲ್ಲ ಬ್ಲೌಸ್ಗೆ ಡಿಸೈನು. ಅದನ್ನು ನಾನು ಯಾವ ರೀತಿಯಾಗಿ ಇವತ್ತು ಸ್ಟಿಚ್ ಮಾಡಿದ್ದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ನಾನು ಆ ಬ್ಲೌಸ್ ತೋರಿಸ್ತೀನಿ ನೋಡಿ, ಯಾವ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ಬ್ಲೌಸ್ ತೋರಿಸ್ತೀನಿ ನೋಡಿ. ನೋಡಿ, ಈ ರೀತಿಯಾಗಿ ಸ್ಟಿಚ್ಚು ಮಾಡ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಬ್ಯಾಕ್ ನೆಕ್ಕಿಗೆ ಬರಬೇಕಿತ್ತು. ನಾನೇನು ಮಾಡಿದ್ದೀನಿ ಅಂದರೆ ಫ್ರಂಟ್ ನೆಕ್ಕಿಗೆ ಈ ಥರ ಮಿರರ್ ವರ್ಕ್ ಇರೋದು ಡಿಸೈನ್ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಬ್ಯಾಕಲ್ಲಿ ನನಗೆ ಈ ರೀತಿ ಓವರ್ ಆಗಿರೋ ಎಂಬ್ರಾಯ್ಡ್ರಿ ವರ್ಕು ನನಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂದರೆ ಫ್ರಂಟ್ ನೆಕ್ಕಿಗೆ ಎಂಬ್ರಾಯ್ಡ್ರಿ ವರ್ಕ್ ಇರೋದು ತೊಗೊಂಡು ಹಾಗೆ ಬ್ಯಾಕ್ ನೆಕ್ಕಿಗೆ ಚೌಕ ಶೇಪ್ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ಚೌಕವಾಗಿ ಶೇಪ್ ಇಟ್ಕೊಂಡು ಡೀಪ್ ನೆಕ್ ಇಟ್ಕೊಂಡು ಚೌಕಾಕಾರವಾಗಿ ಕಟ್ ಮಾಡಿಕೊಂಡು ಈ ರೀತಿ ಬ್ಯಾಕ್ ಸೈಡು ಉಕ್ಸು ಪಟ್ಟಿ ಮತ್ತು ಕಾಜಾಪಟ್ಟಿ ಹಾಕ್ಕೊಂಡು ಉಕ್ಸು ಹಚ್ಕೊಂಡಿದ್ದೀನಿ. ಮತ್ತು ಹಾಗೆ ಉಕ್ಸಿನ ಮನೆ ಕೂಡ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬಂದಿದೆ ಈ ಚೌಕ ಶೇಪು. ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಬ್ಯಾಕ್ ಸೈಡು ಡೀಪಾಗಿ ಹಾಗೆ ಪ್ಲೇನ್ ಬೇಕಿತ್ತು. ಅದಕ್ಕೋಸ್ಕರ ನಾನೇನು ಮಾಡಿದ್ದೆ, ಬ್ಯಾಕ್ ಸೈಡ್ ಕೊಟ್ಟಿರೋ ಡಿಸೈನ್ನೇ ಫ್ರಂಟಿಗೆ ಹಾಕ್ಕೊಂಡು ಈಗ ಫ್ರಂಟ್ ಕಡೆ ಇರೋ ಪ್ಲೇನ್ ಬಟ್ಟೆನೇ ನಾನು ಬ್ಯಾಕ್ ಸೈಡ್ ಹಾಕ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಶಾರ್ಟಾಗಿ ಸ್ಲೀವ್ಸ್ ಇಟ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಮಿರರ್ ವರ್ಕ್ ಬಂದಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಶಾರ್ಟ್ ಸ್ಲೀವ್ಸು. ಫುಲ್ಲು ಸ್ಲೀವ್ಸು ಈ ಮಿರರ್ ವರ್ಕಿಗೆ ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಈ ರೀತಿಯಾಗಿ ಶಾರ್ಟ್ ಸ್ಲೀವ್ಸು ಇಟ್ಕೊಂಡಿದ್ದೀನಿ. ಹಾಗೆ ನಾನು ಸ್ಯಾರಿಲಿ ಪ್ಲೇನ್ ಬಟ್ಟೆ ತಕ್ಕೊಂಡಿದ್ದೀನಿ ಕ್ರೀಮ್ ಕಲರ್ದು. ಇದಕ್ಕೆ ಡೋರಿ ಮಾಡಿಕೊಂಡು ನೋಡಿ, ಡೋರಿ ಮಾಡಿಕೊಂಡು ಸಿಂಗಲ್ ಕಲರು ರಾಮ ಗ್ರೀನ್ ತೊಗೊಂಡಿದ್ದೀನಿ. ಹಾಗೆ ಡಬಲ್ ಕಲರು ಕ್ರೀಮ್ ಕಲರ್ ಸ್ಯಾರಿಲಿ ತಗೊಂಡಿರೋ ಬಟ್ಟೆನ ನಾನು ಡೋರಿ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಆಗಿದೆ ಬ್ಲೌಸು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಥರ ಬ್ಲೌಸು ಸ್ಯಾರಿ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಕೆಲವೊಬ್ಬರಿಗೆ ಈ ರೀತಿಯಾಗಿ ಬ್ಲೌಸ್ ಕೊಟ್ಟಾಗ ನಮಗೆ ಬ್ಯಾಕ್ ಸೈಡು ಡಿಸೈನ್ ಬೇಕಾಗಿಲ್ಲ ಅಂತ ಆದರೆ ಈ ರೀತಿ ಫ್ರಂಟ್ ಸೈಡು ಡಿಸೈನ್ನ ಮಾಡ್ಕೊಳ್ಳಿ ಅಂತ ಅನ್ನೋದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಫ್ರಂಟ್ ಸೈಡು ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಯಾಕೆಂದರೆ ಬ್ಯಾಕ್ ಸೈಡು ಪ್ಲೇನ್ ಬೇಕಾಗಿತ್ತು ನನಗೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಪ್ಲೇನಾಗಿ ಚೌಕಾಕಾರವಾಗಿ ಶೇಪ್ ತಕ್ಕೊಂಡು ಚೆನ್ನಾಗಿ ಬ್ಯಾಕ್ ಸೈಡು ಹುಕ್ ಮಾಡಿಕೊಂಡು ಈ ರೀತಿಯಾಗಿ ಬ್ಯಾಕ್ ಸೈಡ್ ಕೊಟ್ಟಿರೋ ಡಿಸೈನ್ನೇ ಫ್ರಂಟಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಿಂಗಲ್ ಟೆಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು. ಯಾಕೆಂದರೆ ಕ್ರಾಸ್ ಬೆಲ್ಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಮಿರರ್ ವರ್ಕ್ ಇರುತ್ತೆ, ಬರಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂದರೆ ಸಿಂಗಲ್ ಟೆಕ್ಸು ಹಾಕ್ಕೊಂಡಿದ್ದೀನಿ ನೋಡಿ. ಸಿಂಗಲ್ ಟೆಕ್ಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಕೈ ಹೊಲಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿ ಹೊಲ್ಕೊಂಡಿದ್ದೆ ನಾನು. ಈಗ ಅದಕ್ಕೆ ಕೈ ಹೊಲಿಗೆ ಎಲ್ಲ ಹಾಕ್ಕೊಂಡು ಹುಕ್ಸ್ ಗಿಕ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿದೆ. ನೀವು ಕೂಡ ಈ ರೀತಿ ಸ್ಯಾರಿ ತೊಗೊಂಡಾಗ ನನಗೆ ಬ್ಯಾಕ್ ಸೈಡು ಒಂದೇ ಡಿಸೈನ್ ಇದೆ, ಫ್ರಂಟ್ ಸೈಡ್ ಡಿಸೈನ್ ಇಲ್ಲ ಅಂತ ಆದರೆ ಬ್ಯಾಕ್ ಸೈಡ್ ಪ್ಲೇನ್ ಆಗಿ ಡಿಸೈನ್ ಮಾಡಿಕೊಂಡು ಫ್ರಂಟ್ ಈ ರೀತಿಯಾಗಿ ಮಿರರ್ ವರ್ಕು ಶೇಪಕ್ಕೆ ಇಟ್ಕೊಳ್ಳಿ. ತುಂಬ ಅಂದರೆ ತುಂಬಾ ನೀಟಾಗಿ ಕಾಣ್ತಿದೆ. ಹಾಗೆ ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಹೊಸ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತಿರ್ತೀನಿ. ಡೋರಿ ನೋಡಿ, ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬಂದಿದೆ. ಒಂದೇ ಸೈಡು ಫೋಲ್ಡಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ಕೂಡ ತುಂಬಾ ರೇರ್ ಸಿಗೋದಿದ್ದು. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ
ಧನ್ಯವಾದಗಳು.